ಹಾಯ್ ಫ್ರೆಂಡ್ಸ್, ನಾನು ಸೂರ್ಯ. ಸೊ ಏನಪ್ಪ ಯಾವಾಗಲೂ ಮುಖ ತೋರಿಸೋಳು ಇವತ್ತು ಕೈ ಮಾತ್ರ ತೋರಿಸ್ತಿದ್ದಾಳೆ ಅನ್ಕೋತೀರಾ? ಇವತ್ತು ಬಂದ್ಬಿಟ್ಟು ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕಿದ್ದೇವೆ. ಯಾವಾಗಲೂ ಬೋರಿಂಗ್ ಆಗಿ ಮಾತಾಡ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ಅಲ್ಲ, ಅದಕ್ಕೆ ಇವತ್ತು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಲಿಕ್ಕಿದ್ದೇನೆ. ಅದಕ್ಕೇನೆ ಈ ಹೊಸ ಸೆಟಪ್ಪು. ಸೊ ನಾವು ಯಾವಾಗಲೂ ನೋಡ್ತೇವೆ, ಇಲ್ಲ ಟಿವಿಯಲ್ಲಿ ನೋಡ್ತೇವೆ, ಇಲ್ಲ ಎಕ್ಸ್ಪೆರಿಮೆಂಟ್ ವಿಡಿಯೋಗಳಲ್ಲಿ, ಇಲ್ಲ ಎಕ್ಸ್ಪೆರಿಮೆಂಟ್ ನಡೆಯುವಂತಹ ಜಾಗದಲ್ಲಿ ಈ ಫ್ರೂಟ್ಸನ್ನೆಲ್ಲ ಇಟ್ಟು ಮೊಬೈಲ್ನ ಚಾರ್ಜ್ ಮಾಡ್ತಾರೆ. ಅದು ಎಷ್ಟು ಚೆನ್ನಾಗಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ಚಾರ್ಜರ್ನ ತಗೊಂಡೋಗಿ ಅದಕ್ಕೆ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ತಾರೆ, ಅದು ಚಾರ್ಜ್ ಆಗುತ್ತೆ. ಓಕೆ, ಇದನ್ನೆಲ್ಲ ನೋಡಿ ನಾವೇನ್ ಮಾಡ್ತೇವೆ, ಮನೆಗೆ ಬಂದ್ಬಿಟ್ಟು ಇದನ್ನೆಲ್ಲ ತೆಗೆದಿಟ್ಟು ನಾವು ಚಾರ್ಜ್ ಮಾಡುವ ಅಂತ ಹೇಳಿ ಚಾರ್ಜರ್ ಸಿಕ್ಕಿದಾಗ ನಮಗೆ ಮಾತ್ರ ಚಾರ್ಜ್ ಆಗೋದೇ ಇಲ್ಲ. ಯಾಕಿದ್ ಹಾಗೆ? ನಮಗೆ ಮಾತ್ರ ಆಗೋದಿಲ್ಲ, ಅವರಿಗೆ ಮಾತ್ರ ಆಗುತ್ತೆ. ಇದರ ಹಿಂದೆ ಇರುವ ಸೈನ್ಸ್ ಏನು? ಸೊ ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ನಾವು ಮಾತಾಡ್ಲಿಕ್ಕಿದ್ದೇವೆ. ಇದು ಪಾಸಿಬಲ್ ಇಲ್ವಾ ಅಂತ ಹೇಳಿ ಮಾತಾಡ್ಲಿಕ್ಕಿದ್ದೇವೆ. ಅದಕ್ಕೆ ನಾವು ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಂತ ಬೆಲ್ ಬಟನ್ ಕ್ಲಿಕ್ ಮಾಡಬೇಡಿ. ಸೊ ಫಸ್ಟ್ ಆಫ್ ಆಲ್, ಇದನ್ನೆಲ್ಲ ಇಟ್ಟು ಮೊಬೈಲ್ನ ಚಾರ್ಜ್ ಮಾಡಲಿಕ್ಕೆ ಸಾಧ್ಯವಾ ಅಂತ ಹೇಳಿದ್ರೆ ಹೌದು, ಇದನ್ನ ಇಟ್ಟು ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಸಾಧ್ಯ. ಹೇಗೆ ಅಂತ ಕೇಳ್ತೀರಾ? ಈಗ ನಾವೆಲ್ಲರೂ 3 Idiots ಮೂವಿ ಜಾಸ್ತಿಯಾಗಿ ನೋಡಿರ್ತೇವೆ. ಸೊ ಅದರಲ್ಲಿ ಸ್ಟಾರ್ಟಿಂಗ್ನಲ್ಲಿ ಹೀರೋ ಇಂಟ್ರೊಡಕ್ಷನ್ನಲ್ಲಿ ಒಂದು ಸೀನ್ ಬರುತ್ತೆ, ಸಾಲ್ಟ್ ವಾಟರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ಹೇಳುವಂಥ ಒಂದು ಎಕ್ಸ್ಪೆರಿಮೆಂಟ್ನ ಒಂದು ತುಂಬ ಸಿಂಪಲ್ ಆದ ಸಿಲ್ಲಿ ಆದ ವಿಷಯದ ಮೂಲಕ ಮಾಡಿ ತೋರಿಸಿರ್ತಾರೆ. ಆ ಸೀನ್ನ ನಮ್ಮಿಂದ ಯಾವತ್ತೂ ಮರಿಲಿಕ್ಕೇ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಉಪ್ಪು ನೀರು ಬಂದ್ಬಿಟ್ಟು ಕರೆಂಟ್ನ ಕಂಡಕ್ಟ್ ಮಾಡುತ್ತೆ ಅಂತ ಹೇಳಿ ಅದಕ್ಕೆ ಮತ್ತೆ ಯಾರಿಂದ ಮರಿಲಿಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಅಷ್ಟು ಚೆನ್ನಾಗಿ ಮಾಡಿ ತೋರಿಸ್ತಿದ್ರು. ಯಾವ್ದಕ್ಕೋಸ್ಕರ ಉಪ್ಪು ನೀರು ಬಂದ್ಬಿಟ್ಟು ಕರೆಂಟ್ನ ಕಂಡಕ್ಟ್ ಮಾಡುತ್ತೆ ಅಂತ ಕೇಳಿದ್ರೆ, ಉಪ್ಪು ನೀರಲ್ಲಿ ಬಂದ್ಬಿಟ್ಟು ತುಂಬಾ ಅಯಾನ್ಸ್ ಫ್ರೀ ಆಗಿರುತ್ತೆ. ಸೊ ಆ ಅಯಾನ್ಸ್ ಫ್ರೀ ಆಗಿರುವ ಕಾರಣ ಬಂದ್ಬಿಟ್ಟು ಅದನ್ನ ಕರೆಂಟ್ನ ಕಂಡಕ್ಟ್ ಮಾಡುತ್ತೆ. ಸೊ ಹಾಗೇನೆ ಇದರಲ್ಲಿ ಕೂಡ ಅಯಾನ್ಸ್ ಬಂದ್ಬಿಟ್ಟು ಫ್ರೀ ಆಗಿರುತ್ತೆ. ಸೊ ಆ ಅಯಾನ್ಸ್ ಫ್ರೀ ಆಗಿರುವಂತಹ ಅಯಾನ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಎರಡು ಇಂತಹ ಕನೆಕ್ಷನ್ ನ ಬಂದ್ಬಿಟ್ಟು ಕೊಂಡೋದಾಗ ಈಚೆ ಸೈಡ್ ಇಂದ ಈಚೆ ಸೈಡ್ಗೆ ಬಂದ್ಬಿಟ್ಟು ಆ ಅಯಾನ್ಸ್ ಬಂದ್ಬಿಟ್ಟು ಕರೆಂಟ್ ನ ಪಾಸ್ ಮಾಡುತ್ತೆ. ಇದ್ರೊಳಗಿರುವಂತಹ ಅಯಾನ್ಸ್ ಬಂದ್ಬಿಟ್ಟು ಕರೆಂಟ್ ನ ಪಾಸ್ ಮಾಡುತ್ತೆ. ಹಾಗೇನೆ ಇದು ಬಂದ್ಬಿಟ್ಟು ಕರೆಂಟ್ ಕಂಡಕ್ಟ್ ಮಾಡುವಂತಹದ್ದು. ಸೊ ಇದು ಹೇಗೆ ಅಂತ ಹೇಳಿ ನಾನೊಂದು ಎಕ್ಸ್ಪೆರಿಮೆಂಟ್ ನ ಮುಖಾಂತರ ಮಾಡಿ ತೋರಿಸ್ತೀನಿ. ಈಗ ಪೊಟೆಟೋಯಿಂದ ಹೇಗೆ ಚಾರ್ಜ್ ಮಾಡುವಂತದ್ದು, ಹೇಗೆ ಎಲೆಕ್ಟ್ರಿಸಿಟಿ ತೆಗೆಯುವಂತ ಹೇಳಿ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ, ಪೊಟೆಟೊ ಬೇಕು, ಅದಕ್ಕೆ ಮತ್ತೆ ಜಿಂಕ್ ಬೇಕು. ಬಟ್ ಜಿಂಕ್ ನಂಗೆ ಏನು ಸಿಗ್ಲಿಲ್ಲ. ನಾನು ಜಿಂಕ್ ಮೆಟಲ್ ತುಂಬಾ ಹುಡುಕಿದೆ, ಬಟ್ ಜಿಂಕ್ ಏನು ಸಿಕ್ಕದ ಕಾರಣ ನಾನು ಈ ಆಣಿನ ಯೂಸ್ ಮಾಡ್ತಿದ್ದೀನಿ, ಈ ಗ್ಯಾಲ್ವನೈಸ್ಡ್ ನೀಲ್ ಇದು. ಸೊ ಇದ್ರಲ್ಲಿ ಬಂದ್ಬಿಟ್ಟು ಜಿಂಕ್ ನ ಕೋಟಿಂಗ್ ಕೊಟ್ಟಿರ್ತಾರೆ. ಸೊ ಅದು ನಮಗೆ ಸಾಕು ಅಂತ ಹೇಳಿ. ನಿಮ್ಗೆ ಒಂದು ವೇಳೆ ಡೈರೆಕ್ಟ್ ಆಗಿ ಜಿಂಕ್ ಸಿಕ್ಕೋದಾಗಿದ್ರೆ ಡೈರೆಕ್ಟ್ ಆಗಿ ಜಿಂಕ್ ಯೂಸ್ ಮಾಡ್ಬೋದು, ಇಲ್ಲದಿದ್ರೆ ಹೀಗೇನಾದ್ರೂ ಆಲ್ಟರ್ನೇಟಿವ್ ಮೆಥಡ್ ಯೂಸ್ ಮಾಡ್ಬೋದು. ಅದು ಒಂದು ಸೈಜ್ ಮೇಲೆ ಕೆಳಗೆ ಉಂಟು, ನನಗೆ ಹಾಗೇನೆ ಸಿಕ್ಕಿತ್ತು. ಅದಕ್ಕೆ ಮತ್ತೆ ಕಾಪರ್ ವೈರ್ ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಕಲ್ ಸಾಮಾನುಗಳಿದ್ರೆ ಅದ್ರೊಳಗಿರುತ್ತೆ. ನಾನು ಅದರಿಂದನೇ ಮೆಲ್ಲ ತೆಗ್ದದ್ದು, ಹಾಗೆ ಯೂಸ್ ಮಾಡ್ಕೋಬಹುದು ಅದನ್ನ. ಸೊ ಇದಿಷ್ಟು ನಮ್ಗೆ ಬೇಕಾಗಿರೋದು. ಸೊ ಬೇಸಿಕಲಿ ನಾನು ಇದನ್ನ ಏನ್ ಮಾಡಿದ್ದೀನಿ ಅಂತ ಕೇಳಿದ್ರೆ, ಇದು 4 ಆಣಿ ಸಿಕ್ಕಿಸಿದ್ದೀನಿ, ಅಂಡ್ ಇದಕ್ಕೆ ಮತ್ತೆ 4 ಕಾಪರ್ ವೈರ್ ಸಿಕ್ಕಿಸಿದ್ದೀನಿ. ಅದಕ್ಕೆ ಮತ್ತೆ ಒಂದು ಕಾಪರ್ ವೈರ್ನ ಈಚೆ ದಾಣಿಗೆ, ಇಲ್ಲದ ಕಾಪರ್ ವೈರ್ನ ಈಚೆ ದಾಣಿಗೆ, ಈ ಕಾಪರ್ ವೈರ್ನ ಈಚೆ ದಾಣಿಗೆ, ಮತ್ತೆ ಇಲ್ಲಿ ಒಂದು ಆಣಿ ಮತ್ತೆ ಒಂದು ಕಾಪರ್ ವೈರ್ ಉಂಟು, ಅದನ್ನ ಮಾತ್ರ ನಾನು ಇಲ್ಲಿಗೆ ಹೀಗೆ ಕನೆಕ್ಷನ್ ಕೊಟ್ಟಿದ್ದೀನಿ. ಓಕೆನಾ? ಸೊ ಇದನ್ನ ನಾವು ಇವಾಗ ಕೊಟ್ಟು ನೋಡುವ. ಸೊ ಈ ವೈರಲ್ಲಿ ಬಂದ್ಬಿಟ್ಟು ನಾನು ಇವಾಗ LED ಫಿಕ್ಸ್ ಮಾಡಿ ತೋರಿಸ್ತೇನೆ. ಉರಿತಾ ಇಲ್ಲ ಅಲ್ಲ? ಎಸ್, ಅಪೋಸಿಟ್ ಸೈಡಿಗೆ ಇಟ್ಟಿದ್ದೆ. ಸೊ ಕಾಣ್ತಾ ಉಂಟಾ? ಚೂರು ಕಾಣ್ತಾ ಉಂಟಾ? ರೆಡ್ ಕಲರ್ ಲೈಟ್ ಇದೆ LED ಆ್ಯಕ್ಚುಲಿ. ಸೊ ಅಷ್ಟು ಪವರ್ ಬರ್ತಾ ಇಲ್ಲ, ಚೂರೇ ಬರ್ತಾ ಇದೆ. ನಾನು ಅಲ್ಗಾಡ್ಸೋದು ಇಟ್ಟಿದ್ರೆ ಕಾಣಿಸುತ್ತೆ ಅನ್ಸುತ್ತೆ. ಅಷ್ಟೇ, ಅವಾಗ ಬಂತು ಚೂರು, ಅದಕ್ಕೆ ಮತ್ತೆ ಇವಾಗ ಮತ್ತೆ ನೋಡ್ತಿದ್ದೇನೆ ಬರ್ತಾ ಇಲ್ಲ. ಅಷ್ಟೇ ಅದರ ಪವರ್ ಅನ್ಸುತ್ತೆ. ಸೊ ಆ್ಯಕ್ಚುಲಿ ಹೀಗೆ ಮಾಡುವಂಥದ್ದು ಇದನ್ನು. ನಿಜಕ್ಕೂ ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್ ಬಂದ್ಬಿಟ್ಟು ಕರೆಂಟ್ನ ಕಂಡಕ್ಟ್ ಮಾಡುತ್ತೆ, ಅದರಲ್ಲಿ ಪವರ್ ಬರುತ್ತೆ. ಬಟ್ ಅದರಲ್ಲಿ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ, ಈ ಒಂದು ಪೊಟೆಟೋಯಿಂದ ಅಂದರೆ ಈ ಒಂದು ಪೊಟೆಟೋಯಿಂದ ಎಷ್ಟು ಕರೆಂಟ್ ಕ್ಯಾರಿ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿದ್ರೆ 0.0075 ವೋಲ್ಟ್. ಇಷ್ಟು ಕರೆಂಟ್ ಮಾತ್ರ ಒಂದು ಪೊಟೆಟೋಯಿಂದ ಕ್ಯಾರಿ ಮಾಡಲಿಕ್ಕೆ ಆಗುತ್ತೆ. ನಾವು ನಾರ್ಮಲ್ ಆಗಿ ಮಾಡುವಂತಹ ನಮ್ಮ ಮೊಬೈಲ್ ಚಾರ್ಜರ್ ಎಷ್ಟು ವೋಲ್ಟ್ ಔಟ್ಪುಟ್ ಕೊಡುತ್ತೆ ಅಂತ ಹೇಳಿದ್ರೆ, ಇದು ನನ್ನ ಮೊಬೈಲ್ನ ಚಾರ್ಜರು Lenovo K4 ಇದು. ಸೊ ಇದ್ರದ್ದು ನೋಡಿ, ಇಲ್ಲಿ ಬರ್ದಿದಲ್ಲ 5.2 ವೋಲ್ಟ್. ಸೊ ಇದು 5.2 ವೋಲ್ಟ್ ಔಟ್ಪುಟ್ ಕೊಡುತ್ತೆ. ಆ್ಯಂಡ್ ಇನ್ನೊಂದು ಮೊಬೈಲ್ ಚಾರ್ಜರ್ ತೋರಿಸ್ತೀನಿ ನಿಮಗೆ. ಇದು ಬಂದ್ಬಿಟ್ಟು ನನ್ನ ತಮ್ಮನ ಮೊಬೈಲ್ ಚಾರ್ಜರು. ಸೊ ಇದರಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ, ಇಲ್ಲಿದೆ 5 ವೋಲ್ಟ್ ಅಂತ ಇದೆ. ಇದು ಬೆಳಕಿ ಕಾಣಿಸ್ತಾ ಇಲ್ಲ, ಬ್ಲ್ಯಾಕ್ ಇದೆ ಅಲ್ವಾ? ಸೊ ಇದು 5 ವೋಲ್ಟ್ ಇದೆ. ಸೊ ಹೀಗೆ
ಮೊಬೈಲ್ ಚಾರ್ಜರ್ಸ್ ಎಲ್ಲ 5.2 ಸೊ ಅರೌಂಡ್ ಅದರಲ್ಲಿದೆ. ಈ ಒಂದು ಪೊಟೆಟೊ ಬಂದ್ಬಿಟ್ಟು ಇಷ್ಟೇ ಕರೆಂಟ್ ಕ್ಯಾರಿ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಎಷ್ಟು ಪೊಟೆಟೋಸ್ ಇಡಬೇಕಾಗತ್ತೆ ಅಂತ ಕೇಳಿದ್ರೆ 800 ಪೊಟೆಟೋಸ್ ಇಡಬೇಕು. 800 ಪೊಟೆಟೋಸ್ನ ನೀವು ಹೀಗೆ, ನಾನೀಗ 4 ಪೊಟೆಟೋಸ್ ಮಾಡಿದ್ನಲ್ಲ, ಹಾಗೆ ಇಡ್ತಾ ಹೋದ್ರೆ ಲೈನಲ್ಲಿ ಇಡ್ತಾ ಹೋಗಿ ನಿಮಗೆ ಒಂದು ಸರ್ಕ್ಯೂಟ್ ರೆಡಿ ಮಾಡಿದ್ರೆ ಆ ಸರ್ಕ್ಯೂಟ್ ಬಂದ್ಬಿಟ್ಟು ಮೊಬೈಲ್ನ ಚಾರ್ಜ್ ಮಾಡೋಕ್ಕಾಗತ್ತೆ. ಈಗ ನಾವು ಡೈರೆಕ್ಟಾಗಿ ಇದಕ್ಕೆ ಸಿಕ್ಕಿಸಿ ನಾನು ಚಾರ್ಜ್ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಇಂಪಾಸಿಬಲ್ ಆದಂಥ ಒಂದು ವಿಷಯ. ನೀವು ಇಂಟರ್ನೆಟಲ್ಲಿ ನೋಡುವಂಥದ್ದೆಲ್ಲ ಫೇಕ್ ಆಗಿ ಮಾಡಿದಾಗಿರ್ಬೋದು. ಡೈರೆಕ್ಟಾಗಿ ಹೀಗೆ ಸಿಕ್ಕಿಸಿ ಯಾವ ಮೊಬೈಲ್ನು ಚಾರ್ಜ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ನಿಮಗೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಹೇಳಿದೆ ಅಲ್ವಾ, 800 ಪೊಟೆಟೋಸ್ ಸಿಕ್ಕಿಸಬೇಕು. ಈಗ ನಾನು 4 ಪೊಟೆಟೋಸ್ ಹಾಕಿದ್ದೆ, 4 ಆಲೂಗೆಡ್ಡೆ ಹಾಕಿದೆ. ಬಟ್ ಆದರೂ ಒಂದು LED ಬಲ್ಬ್ನ ಕೂಡ ಉರಿಸ್ಲಿಕ್ಕಾಗಲಿಲ್ಲ. ನೋಡಿದ್ರಲ್ಲ ನೀವು, ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಉರಿತು, ಅದಕ್ಕೆ ಮತ್ತೆ ಅದು ಉರಿಲೇ ಇಲ್ಲ. ಸೊ ಅಷ್ಟೇ ಅದಕ್ಕಿರುವಂತಹ ಪವರು, ಅದಕ್ಕಿಂತ ಜಾಸ್ತಿ ಅದಕ್ಕೆ ಪವರ್ ಇಲ್ಲ. ಸೊ ಅದನ್ನ ಇಟ್ಟು ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ. ಸೊ ಫೈನಲಿ ನಿಮ್ಗೆ ಈ ಎಕ್ಸ್ಪೆರಿಮೆಂಟ್ ಅರ್ಥ ಆಯಿತು ಆ್ಯಂಡ್ ಯಾಕೆ ಪೊಟೆಟೊ ಅಲ್ಲಿ ಇಟ್ಟು ಚಾರ್ಜ್ ಮಾಡೋಕ್ಕಾಗಲ್ಲ ಪ್ರಾಕ್ಟಿಕಲ್ ಆಗಿ ಅಂತ ಹೇಳಿ ಅರ್ಥ ಆಯಿತು ಅಂತ ಹೇಳಿ ಅನಿಸುತ್ತೆ. ಸೊ ನಾನು ಹೀಗೇ ಟ್ರೈ ಮಾಡಿದ್ದೆ, ಜಸ್ಟ್ ಹೇಗೆ ಬರ್ತದೆ ನೋಡುವ ಅಂಥೇಳಿ. ನಿಮ್ಗೆ ಏನು ಅನಿಸಿತ್ತು ಈ ಎಕ್ಸ್ಪೆರಿಮೆಂಟ್? ಚೆನ್ನಾಗಿ ಅನಿಸಿತ್ತಾ? ಇನ್ನು ಫ್ಯೂಚರಲ್ಲಿ ನೀನು ಎಕ್ಸ್ಪೆರಿಮೆಂಟ್ ಮಾಡುವಾಗ ಅಂತ ಹೇಳ್ತೀರಾ, ಇಲ್ಲ ಅಮ್ಮ ತಾಯಿ ನೀನು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಸಾಕು ದಮ್ಮ ಇಲ್ಲಿಗೆ ಮುಚ್ಚು ಅಂತ ಹೇಳ್ತೀರಾ? ನಿಮ್ಮ ಒಪಿನಿಯನ್ ಏನು ಅಂತ ಹೇಳುವಂಥದ್ದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಹೇಗಾಗಿದೆ ಅಂತ ಹೇಳೋದು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೀವು ನನ್ನ ಬೇರೆ ಎಲ್ಲ ವಿಡಿಯೋಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಕೆಳಗೆ ನನ್ನ ಹೆಸರ ಪಕ್ಕದಲ್ಲಿ ಒತ್ತಿದ್ರೆ ನನ್ನ ಚಾನಲ್ಗೆ ಹೋಗ್ಬೋದು, ನನ್ನ ಬೇರೆ ಎಲ್ಲ ವಿಡಿಯೋಗಳನ್ನು ಅಲ್ಲಿ ನೋಡ್ಬೋದು. ಇಷ್ಟ ಆದರೆ ಖಂಡಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕೆ ಪಕ್ಕದಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿಬಿಟ್ರೆ ನಾನು ಯಾವಾಗೆಲ್ಲ ವಿಡಿಯೋ ಹಾಕ್ತೀನೋ ಆವಾಗೆಲ್ಲ ನಿಮ್ಮ ಫೋನ್ ನಿಮಗೆ ಗಂಟೆ ಬರೆಸಿ ಹೇಳುತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸೊ ದಿಸ್ ಇಸ್ ಸೂರ್ಯ ಸೈನಿಂಗ್ ಆಫ್. ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.